ಸೊ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಮುಗಿಯುತ್ತಾ ಮುಂದುವರಿಯುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಡಿ.ಕೆ.ಶಿ ಸಂದರ್ಶನದ ಹೇಳಿಕೆಯಿಂದಲೇ ಪಕ್ಷದಲ್ಲಿ ಗೊಂದಲ ಉಂಟಾಗಿದ್ದು. ಡಿ.ಕೆ.ಶಿ ಹೇಳಿಕೆ ಬಳಿಕ ಪಕ್ಷದಲ್ಲಿ ಇಷ್ಟೆಲ್ಲ ವಿದ್ಯಮಾನಗಳು ಆಯಿತು. ಡಿ.ಕೆ.ಶಿ ಮುಂದೆ ಸುರ್ಜೇವಾಲಾಗೆ ಸಿ.ಎಂ ಚಾರ್ಜ್ ಶೀಟ್ ಹಾಕಿದ್ದಾರೆ. ನನ್ನ ಹೇಳಿಕೆ ಬಳಿಕ ನಾನು ಸ್ಪಷ್ಟನೆ ಕೊಟ್ಟಿದ್ದೇನೆ, ಇದು ಡಿ.ಕೆ.ಶಿ ಅವರ ಹೇಳಿಕೆ. ಇನ್ನು ಮುಂದೆ ಪವರ್ ಶೇರಿಂಗ್ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ಅಂತ ಡಿ.ಕೆ ಕೂಡ ಹೇಳಿದ್ದಾರೆ. ಸಿ.ಎಂಗೆ ಧೈರ್ಯ ತುಂಬಿದ್ದಾರೆ ಸುರ್ಜೇವಾಲಾ ಅವರು. ನಾವಿದ್ದೀವಿ, ಹೈಕಮಾಂಡ್ ನಿಮ್ಮ ಜೊತೆ ಇದೆ, ನೀವೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಾ, ಇವ್ರದ್ದೆಲ್ಲ ನಾವು ನೋಡ್ಕೋತೀವಿ, ನೀವು ಬಜೆಟ್ಟು ಮತ್ತು ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಯೋಚನೆ ಮಾಡಿ ಆ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಸುರ್ಜೇವಾಲಾ ಕೂಡ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗ್ತಾ ಇದೆ, ಇವತ್ತು ಕೆಲವರು ಸಚಿವರುಗಳು ಹೋಗಿ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬರ್ತಾ ಇದ್ದಾರೆ. ಹೇಗಿದ್ದರೂ ಇವತ್ತು ಸಾಯಂಕಾಲ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಕೆಲವರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸಂಕ್ರಾಂತಿ ಹಬ್ಬದ ದಿವಸನೂ ಕೂಡ ಮುಖ್ಯಮಂತ್ರಿ ನಿವಾಸದಲ್ಲಿ ಭರ್ಜರಿ ರಾಜಕೀಯ ಚಟುವಟಿಕೆನ, ಸಚಿವರುಗಳ ಭೇಟಿಯ ಮಹತ್ವ ಏನು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ಏನೆಲ್ಲ ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಾಗಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ಗೆ ಯಾವ ರೀತಿಯ ಸಂದೇಶವನ್ನು ಕಳಿಸ್ಬೇಕು ಆ ಸಂದೇಶವನ್ನು ಕೂಡ ಕೊಟ್ಟಾಗಿರ್ತಕ್ಕಂಥ. ಪ್ರಮುಖವಾಗಿ ಬೆಳಗಾವಿ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇರ್ತಕ್ಕಂಥದ್ದು ಬಹಿರಂಗವಾಗಿತ್ತು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ 11:15 ಬಳಿಕ ಸುರ್ಜೇವಾಲಾ ಜೊತೆ ಒಂದು ರೀತಿಯಲ್ಲಿ ಒಂದು 15-20 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದರು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್ ಅವರ ಆಪ್ತ ಸಚಿವರೆಲ್ಲರೂ ಕೂಡ ಸಿ.ಎಂ ಸಿದ್ದರಾಮಯ್ಯ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಅಂದರೆ 2-3 ರೀತಿಯ ವಿಚಾರಗಳಿರ್ಬೋದು. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನ ಭೇಟಿ ಆದಂಥ ಸಂದರ್ಭದಲ್ಲಿ ಏನಾದರೂ ಸೂಕ್ಷ್ಮವಾಗಿ ಅವರ ಗಮನಕ್ಕೆ ತರಬಹುದಾ ಅನ್ನೋದನ್ನೇನಾದರೂ ಮಾಹಿತಿ ಕೊಡೋಕ್ಕೆ ಬಂದಿರ್ಬೋದು. ಇಲ್ಲ, ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಒಂದು ರೀತಿಯಲ್ಲಿ ಆತ್ಮಾವಲೋಕನ, ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಮಾಡೋದಕ್ಕೋಸ್ಕರವಾಗಿ ಏನಾದರೂ ಅದ್ರ ಬಗ್ಗೆ ಮಾತುಕತೆ ನಡೆಸೋದಕ್ಕೂ ಕೂಡ ಇರ್ಬೋದು. ಹಾಗಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಂಕ್ರಾಂತಿ ದಿನವೂ ಕೂಡ ರಾಜಕೀಯ ಗರಿಗೆದಿರ್ತಕ್ಕಂಥದ್ದು. ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಅವರು ನವದೆಹಲಿಗೆ ತೆರಳುತ್ತಾರೆ. ಸುಮಾರು 7:30, 7:15 ಅಷ್ಟೊತ್ತಿಗೆ ನವದೆಹಲಿಯನ್ನು ಕೂಡ ತಲುಪ್ತಾರೆ. ಇವತ್ತು ಯಾವುದೇ ರೀತಿಯ ಭೇಟಿ ಮಾತುಕತೆ ಇರೋದಿಲ್ಲ. ನಾಳೆ ಆ ಒಂದು ಕಾಂಗ್ರೆಸ್ನ ಒಂದು ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆಲ ನಾಯಕರ ಜೊತೆ ಕೂಡ ರಾಜಕೀಯವಾಗಿ ಮಾತನಾಡ್ಬೋದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವರುಗಳು, ಕೆಲ ಶಾಸಕರುಗಳ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಅರವಿಂದ್. ರೈಟ್. ಇದಕ್ಕೂ ಮುನ್ನ ನಿನ್ನೆ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಸಿ.ಎಂ ಡಿ.ಸಿ.ಎಂ ಪ್ರತ್ಯೇಕ ಮಾತುಕತೆ ಇದೆಲ್ಲ ಶುರುವಾಗಿದ್ದೆ ಡಿ.ಕೆ ಶಿವಕುಮಾರ್ ಅಂತ ಸಿ.ಎಂ ಹೇಳಿದ್ದು. ಇಲ್ಲ, ನನ್ನ ಮಾತಿಗೆ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅಂತ ಡಿ.ಕೆ ಶಿವಕುಮಾರ್ ಹೇಳಿದ್ದು. ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ರವೀಶ್. ಅರವಿಂದ್, ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದು ಒಂದು ರೀತಿಯಲ್ಲಿ ದಿಗಿಲು ಮುಟ್ಟು ಹುಟ್ಟಿಸಿರ್ತಕ್ಕಂಥದ್ದು. ಯಾಕೆಂದರೆ BJP ಒಳಗಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಿನ್ನಮತ, ಹಾದಿರಂಪ ಬೀದಿರಂಪ ಆಗ್ತಾ ಇದೆ ವಿರೋಧ ಪಕ್ಷದಲ್ಲಿ. ಇಂಥ ಸನ್ನಿವೇಶವನ್ನು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದಾಗಿತ್ತು. ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಜನರಿಗೆ ತೆಗೆದುಕೊಂಡು ಹೋಗೋ ಬದಲು ನಮ್ಮಲ್ಲೇ ಇಷ್ಟು ಬೇಗ ಪವರ್ ಶೇರಿಂಗ್ ವಿಚಾರಕ್ಕೆ ಕಚ್ಚಾಟ ಆಗೋದು ಸರಿ ಇರಲಿಲ್ಲ ಅನ್ನೋದು ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಸರ್ಕಾರ ಇದೆ ಅನ್ನೋದ್ರ ಜೊತೆಗೆ ಪಕ್ಷ ಮುಖ್ಯ, ಸರ್ಕಾರ ಆ ನಂತರ. ಅಂದರೆ ಪಕ್ಷ ಗಟ್ಟಿಯಾಗಿದ್ದರೆ ಎಷ್ಟು ಸರ್ಕಾರಗಳನ್ನು ಬೇಕಾದ್ರೂ ರಚನೆ ಮಾಡ್ಬೋದು ಅನ್ನೋ ಸಂದೇಶವನ್ನು ಕೂಡ ಖಡಕ್ಕಾಗಿ ಕೊಟ್ಟಿದ್ರು. ಹಾಗಾಗಿ ಈ ಬೆಳವಣಿಗೆಗಳು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋ ಚಿಂತೆಯನ್ನು ಕೂಡ ಮೂಡಿಸಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ.ಕೆ ಶಿವಕುಮಾರ್ ಅವರಿಬ್ಬರನ್ನ ಕೂರಿಸ್ಕೊಂಡು ಒಂದು ರೀತಿಯಲ್ಲಿ ಸಮಾಧಾನದ ಸೂತ್ರವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಹಿಂದೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರೋ ಮುಂಚೆ ಯಾವ ರೀತಿ ಒಗ್ಗಟ್ಟಾಗಿದ್ರಿ, ಈಗಲೂ ಕೂಡ ಅದೇ ರೀತಿ ಒಗ್ಗಟ್ಟಾಗಿ ಮುಂದುವರಿಯಿರಿ. ಕಾಲಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ. ಸಚಿವರ ವಿಚಾರವನ್ನು ನಮಗೆ ಬಿಟ್ಟುಬಿಡಿ, ಸಚಿವರಿಗೆ ಬ್ರೇಕ್ ಹಾಕುವ ವಿಚಾರದಲ್ಲಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತೇವೆ ಅನ್ನೋ ಸೂಕ್ಷ್ಮವಾದ ಸಂದೇಶವನ್ನು ಕೂಡ ಹೈಕಮಾಂಡ್ ರವಾನಿಸಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆದಂತಹ ಘಟನೆಗಳೇನು, ಮತ್ತು ಆ್ಯಕ್ಷನ್ಗೆ ರಿಯಾಕ್ಷನ್ ಯಾವ ರೀತಿ ಇತ್ತು, ಮತ್ತು ಎಲ್ಲಿಂದ ಇದು ಒಂದು ರೀತಿಯಲ್ಲಿ ಉದ್ಭವ ಆಯಿತು, ಮತ್ತು ಈ ಸನ್ನಿವೇಶದಲ್ಲಿ ಈಗ ಅಗತ್ಯತೆ ಇತ್ತಾ ಇರಲಿಲ್ವಾ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಜೊತೆಗೆ ಡಿ.ಕೆ ಶಿವಕುಮಾರ್ ಅವರು ಕೂಡ ಯಾವ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ
ಅನ್ನೋದನ್ನು ಕೂಡ ಸಮರ್ಥನೆ ಮಾಡಿಕೊಂಡು ಅವರು ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ನಾಯಕರು ಒಪ್ಕೊಂಡ ಮೇಲೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಅವರ ಬೆಂಬಲಿಗರು ಮತ್ತೆ ಪದೇ ಪದೇ ಒಂದು ರೀತಿಯಲ್ಲಿ ಕೊಂಕನ್ನು ಮಾತಾಡೋದಾಗಲಿ ಮತ್ತು ಚುಚ್ಚೋದಾಗಲಿ ಅದನ್ನು ಕೂಡ ಮಾಡ್ತಾರೆ, ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಮುಂದಿನ ದಿನಗಳಲ್ಲಿ ಏನಾದರೂ ಶಿಸ್ತನ್ನು ಮೀರಿದ್ರೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಎಚ್ಚರಿಕೆ ಕ್ರಮವನ್ನು ಕೂಡ ಕೊಟ್ಟಿದ್ದಾಗಿದೆ. ಶಿಸ್ತು ಕ್ರಮಕ್ಕೆ ನಾವು ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಈ ಸಂದೇಶಕ್ಕೆ ಎಷ್ಟರ ಮಟ್ಟಿಗೆ ಯಾರು ಎಷ್ಟರ ತಲೆಬಾಗ್ತಾರೆ ಕಾದು ನೋಡಬೇಕು ಅರವಿಂದ್.